ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಹೋಟೆಲ್ ಸ್ಟೈಲಲ್ಲಿ ಮಾಡುವಂತಹ ಚಟ್ನಿಯ ಈ 3 ಟಿಪ್ಸ್ ನಿಮಗೆ ಗೊತ್ತಿದ್ದರೆ ಪರ್ಫೆಕ್ಟಾಗಿ ಹೋಟೆಲ್ ಸ್ಟೈಲ್ ಏನು ಮಾಡ್ತಾರಲ್ಲ ಅದಕ್ಕಿಂತನೂ ಸೂಪರಾಗಿರುವಂತಹ ಒಂದು ಚಟ್ನಿಯನ್ನು ಇಡ್ಲಿ ಜೊತೆಗೆ ನಾವು ರೆಡಿ ಮಾಡ್ಕೋಬೋದು. ಅದನ್ನು ಯಾವ ರೀತಿ ಫುಲ್ ವಿಡಿಯೋ ನೀವು ನೋಡಿದ್ರೆ ತುಂಬಾ ಚೆನ್ನಾಗಿ ನಿಮ್ಗೆ ಗೊತ್ತಾಗುತ್ತೆ. ಈ 3 ಪ್ರೋಸೆಸ್ ಏನಿದೆಯಲ್ಲ, ಈ 3 ಟಿಪ್ಸನ್ನು ನೀವು ತಿಳ್ಕೊಂಡ್ರೆ ಸಾಕು, ಈ ಪರ್ಫೆಕ್ಟ್ ಆಗಿರುವಂಥ ಚಟ್ನಿಯನ್ನು ನೀವು ಮನೆಯಲ್ಲಿ ರೆಡಿ ಮಾಡ್ಕೋಬಹುದು. ಅದೇ ಟೇಸ್ಟು, ಅದಕ್ಕಿಂತನೂ ತುಂಬಾ ಚೆನ್ನಾಗಿರುವಂಥ ಟೇಸ್ಟನ್ನು ನೀವು ನೋಡ್ಕೋಬೋದು. ಅದರಲ್ಲಿ ಫಸ್ಟ್ ಟಿಪ್ಸ್ ಏನಂತಂದರೆ ಯಾವ ರೀತಿ ನಾವು ಮಾಡ್ಕೋಬೇಕು ಅಂತ ಅನ್ನೋದಾದರೆ, ಫಸ್ಟು ಒಂದು ಬಾಣಲೆಗೆ ಆಯಿಲ್ ಹಾಕೊಂಡ್ರೆ ಇದು ಒಂದು ಫಸ್ಟ್ ಫಸ್ಟು ಟಿಪ್ಸ್ ಅಂತಲೇ ಹೇಳ್ಬೋದು. ಈ ಕಡಲೆ ಬೀಜ ಏನಿದೆಯಲ್ಲ, ಆಯಿಲಲ್ಲಿ ಫ್ರೈ ಮಾಡಿದ್ರೆ ಅದರ ರುಚಿನೇ ಬೇರೆ. ಇದು ಫಸ್ಟ್ ಟಿಪ್ಸ್ ಅಂತಲೇ ಹೇಳ್ಬೋದು. ನಾವು ಡ್ರೈ ಆಗಿ ರೋಸ್ಟ್ ಮಾಡಿ ಹಾಕ್ಬಿಡ್ತೀವಿ, ಹಾಗಲ್ಲ, ಎಣ್ಣೆಯಲ್ಲಿ ಚೆನ್ನಾಗಿ. ಮತ್ತು ಇದು ಇನ್ನೇನು ಕಡಲೆ ನಾವು ಇದಕ್ಕೆ ಹುರ್ಗಡ್ಲೆ ಹಾಕ್ತೀವಿ ನೋಡಿ, ಅದು ಮತ್ತು ಇದು ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡಿಕೊಂಡು ಎರಡನ್ನೂ ಒಂದು ಹದವಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕಾಗತ್ತೆ. ಜೊತೆಗೆ ಇದ್ರ ಜೊತೆಗೆ ನಾವು ಹಸಿಮೆಣ್ಸಿಕಾಯನ್ನು ಹಾಕೋತೀವಿ ನೋಡಿ, ಅದನ್ನು ಸಹ ನಾವು ಎಣ್ಣೆಯಲ್ಲಿ ಹುರ್ಕೋಬೇಕು. ಯಾವ್ಯಾವ ಪದಾರ್ಥವನ್ನು ಎಣ್ಣೆಯಲ್ಲಿ ಹುರ್ಕೋಬೇಕು ಅನ್ನೋವಂಥದ್ದು ಇದಕ್ಕೆ ಫಸ್ಟನೇ ಟಿಪ್ಸು. ಈಗ ನಾನು ಎತ್ತಿ ಇಡ್ತಾ ಇದ್ದೀನಿ ನೋಡಿ, ಬೇರೆ ಎಲ್ಲನೂ ಜೊತೆಗೆ ಹಾಕ್ಬೋದು, ಬೇರೆ ಎತ್ತಿ ಇಡ್ತಾ ಇದ್ದೀನಲ್ಲ, ಇದು ಎರಡನೇ ಟ್ರಿಕ್ಸ್ ಅಂತಲೇ ಹೇಳ್ಬಹುದು. ಫಸ್ಟು ನಾವು ಇದನ್ನು ಎತ್ತಿಟ್ಟಂಥದ್ದನ್ನು ಫುಲ್ಲು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಹಾಕಿದ್ರೆ ಅದು ಚೆನ್ನಾಗಿ ಇದಾಗುತ್ತೆ, ಗ್ರೈಂಡ್ ಆಗುತ್ತೆ. ಹಾಗಾಗಿ ಇದನ್ನು ಸೈಡ್ಗೆ ಎತ್ತಿಟ್ಬಿಡಬೇಕು. ಜೊತೆಗೆ ಇದಕ್ಕೆ ಇನ್ನೊಂದಷ್ಟು ಮಸಾಲೆನ ಫ್ರೈ ಮಾಡ್ಕೊಳ್ಳೋದಿದೆ. ಒಂದು 6 ಮೆಣಸಿಕಾಯಿ, ನಮಗೆ ರುಚಿಗೆ ತಕ್ಕಷ್ಟು ಹಸಿಮೆಣ್ಸಿ ಆಗಬಹುದು ಅಥವಾ ಒಣಮೆಣ್ಸಿಕಾಯಿ ಆಗಬಹುದು, ಯಾವುದಾದ್ರೂ ಎಣ್ಣೆಯಲ್ಲಿ ರೋಸ್ಟ್ ಮಾಡಿ ಹಾಕಿ. ಮತ್ತು ಇದಕ್ಕೆ ಸ್ವಲ್ಪ ಪುದೀನ ಮತ್ತು ಒಂದು ಸಣ್ಣದಾಗಿರುವಂಥ ಈರುಳ್ಳಿಯನ್ನು ಹಾಕಬೇಕು. ಅದು ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದು ಸತಿ ಟ್ರೈ ಮಾಡಿ ನೋಡಿ. ಒಂದು 2 ಕಡ್ಡಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಸ್ವಲ್ಪ ಹುಣಸೆಹಣ್ಣನ್ನು ಹಾಕ್ಕೊಂಡು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಅದ್ರ ಕ್ಲಿಪ್ಪಿಂಗು ಮಿಸ್ ಆಗಿದೆ. 1 ಗೆಡ್ಡೆ ಈರುಳ್ಳಿ ಮತ್ತು ಒಂದು ಚಿಕ್ಕ ಸ್ಪೂನ್ ಆಗೋಷ್ಟು ಜೀರಿಗೆ, ಜೊತೆಗೆ ನಾನು ಹೇಳಿದ್ನಲ್ಲ ಒಂದು ಸಣ್ಣ ಈರುಳ್ಳಿ, ಇದಿಷ್ಟನ್ನು ಫ್ರೈ ಮಾಡಿಕೊಂಡು ಒಂದು 1/4 ಇಂಚಷ್ಟು ಶುಂಠಿಯನ್ನು ಹಾಕೋತಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಇದಿಷ್ಟು ನಮಗೆ ಫಸ್ಟ್ ಟಿಪ್ಸ್ ಅಂದನಲ್ಲ, ಇದಿಷ್ಟು ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ನಾವು ಮಾಡುವಂಥ ಚಟ್ನಿ ಸೂಪರಾಗಿ ಬರುತ್ತೆ. ಜೊತೆಗೆ ಎರಡನೇ ಟಿಪ್ಸ್ ಏನಂತಂದರೆ, ಈಗ ನಾನು ಹುರ್ಗಡ್ಲೆ ಮತ್ತು ಕಡಲೆ ಬೀಜ ಎರಡನ್ನೂ ಇದು ಮಾಡಿದ್ನಲ್ಲ, ಅದಷ್ಟನ್ನು ನಾನು ಇದಕ್ಕೆ ಹಾಕ್ಕೊಂಡು ಅದನ್ನು ರುಬ್ಕೋತಾ ಇದ್ದೀನಿ ನೋಡಿ. ಫಸ್ಟು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬಿಡ್ಬೇಕು. ಆನಂತರ ನಾವು ಈ 3 ಟಿಪ್ಸ್ ಏನಿದೆಯಲ್ಲ, ಎಲ್ಲ ನಾವೇನು ಮಸಾಲೆಯನ್ನು ಹಾಕ್ಕೊಂಡಿದ್ದೀವಲ್ಲ ಅದಷ್ಟನ್ನು ಜೊತೆಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಇದಿಷ್ಟು ಪ್ರೋಸೆಸ್ಸನ್ನು ಇದೇ ರೀತಿ ಟ್ರೈ ಮಾಡಿ, ಎಷ್ಟು ಟೇಸ್ಟಾಗಿ ಬರುತ್ತೆ ಅನ್ನೋದನ್ನು ನೀವೇ ನೋಡಬಹುದು. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಹುಣಸೆಹಣ್ಣನ್ನು ಹೇಳಿದ್ನಲ್ಲ ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಅದನ್ನು ಹಾಕ್ಕೊಂಡು, ಕೆಲವರು ಹುಣಸೆಹಣ್ಣು ಇಷ್ಟಪಡಲ್ಲ, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ನೋಡಿ. ಈ ರೀತಿ ರೆಡಿಯಾಗತ್ತೆ. ಈಗ ನಾವು ಇದನ್ನು ಏನು ಮಾಡಬಹುದು ಅಂದರೆ, ಇದರಲ್ಲಿ 2 ರೀತಿ ಚಟ್ನಿಯನ್ನು ರೆಡಿ ಮಾಡ್ಕೋಬಹುದು. ಇದು 3ನೇ ಟಿಪ್ಸ್. ನಾವು ಫಸ್ಟೇ ನೀರನ್ನು ಹಾಕೋ ಬದಲು ನಾವು ಫಸ್ಟು ಗಟ್ಟಿ ಚಟ್ನಿ ಅಂತ ಹೇಳಿ ಸೈಡ್ಗೆ ಎತ್ತಿಟ್ಕೋಬೇಕು. ಫಸ್ಟು ನಾವೇನು ಮಾಡ್ಬಿಡ್ತೀವಿ ಅಂದರೆ ಆತ್ರಕ್ಕೆ ಎಲ್ಲನೂ ಹಾಕ್ಬಿಟ್ಟು ಎಲ್ಲದಕ್ಕೂ ತೆಳು ಮಾಡಿಬಿಡ್ತೀವಿ, ಹಂಗೆ ಮಾಡ್ಕೋಬಾರ್ದು. ಫಸ್ಟು ಒಂದಷ್ಟು ಚಟ್ನಿಯನ್ನು ಎತ್ತಿಟ್ಕೋಬೇಕು. ಎತ್ತಿಟ್ಕೊಂಡು ಮಿಕ್ಕ ಚಟ್ನಿ ಏನಿದೆಯಲ್ಲ ಅದಷ್ಟಕ್ಕೆ ನೀರನ್ನು ಹಾಕ್ಕೊಂಡು ಒಂದು ಹದವಾಗಿ, ಎಷ್ಟು ನಮಗೆ ತೆಳು ಬೇಕಾಗತ್ತೆ ಆದಷ್ಟು, ಇಡ್ಲಿಗೆ ತೆಳುವಾಗಿದ್ರೇ ಚಟ್ನಿ ಚೆಂದ. ಹೋಟೆಲಲ್ಲೆಲ್ಲ ಕೊಡುವಂಥದ್ದು ಇದೇ ರೀತಿ ಅಲ್ವಾ, ಹಾಗಾಗಿ ಆ ರೀತಿ ಮಾಡ್ಕೋಬೇಕು. ಇದಿಷ್ಟು ರೆಡಿ ಆದಮೇಲೆ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೋಬೇಕಲ್ವ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕ್ಕೊಂಡು ಅದಕ್ಕೆ ಒಂದು 2 ಕಡ್ಡಿ ಕರಿಬೇವನ್ನು ಹಾಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ಕರಿಬೇವನ್ನು ಹಾಕ್ಕೊಂಡು ಸ್ವಲ್ಪ ಸಾಸಿವೆಯನ್ನು ಹಾಕೋತೀನಿ. ಇದು ಚೆನ್ನಾಗಿ ಫ್ರೈ ಆದ ನಂತರ ನೋಡಿ, ಸಾಸಿವೆನ ಹಾಕ್ಕೊಂಡೆ. ಇದನ್ನು ಚೆನ್ನಾಗಿ ಕೈ ಆಡಿಸಿ ಒಂದು ಘಮ ಬರುತ್ತೆ, ಒಗ್ಗರಣೆ ಘಮ ನಿಮಗೆ ಗೊತ್ತೇ ಇರುತ್ತೆ. ಅದು ಬಂದ ನಂತರ ಜಾಸ್ತಿ ಸೇರಿಸಬಾರ್ದು ಒಗ್ಗರಣೆ ನೋಡಿ. ಎರಡಕ್ಕೂ ನಾನು ಹಾಕಿದ್ದೀನಿ, ಗಟ್ಟಿ ಚಟ್ನಿ ಮತ್ತು ನೀರು ಚಟ್ನಿ ಎರಡಕ್ಕೂ ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ. ಮತ್ತು ಜೊತೆಗೆ ಇಡ್ಲಿ ಜೊತೆಗಂತೂ
ಒಳ್ಳೆ ಕಾಂಬಿನೇಷನ್ ಈ ಚಟ್ನಿ ಅಂತಲೇ ಹೇಳ್ಬೋದು. ಇದನ್ನು ಇಡ್ಲಿ ಜೊತೆಗೆ ಹಾಕ್ಕೊಂಡು ಟ್ರೈ ಮಾಡ್ತಾಯಿದ್ರೆ ತಿಂತಾಯಿದ್ರೆ ಒಂದು 4 ಇಡ್ಲಿ ತಿನ್ನೋರು 8 ಇಡ್ಲಿ ತಿನ್ನಬೇಕು, ಅಷ್ಟು ರುಚಿಕರವಾಗಿ ಇದು ಬರುತ್ತೆ ಬಿಸಿ ಬಿಸಿ ಇಡ್ಲಿ ಜೊತೆಗೆ. ಈ ನೀರು ಚಟ್ನಿಯನ್ನು ಒಮ್ಮೆ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಜೊತೆಗೆ ತಿಂತಾಯಿದ್ರೆ ಮಕ್ಕಳಷ್ಟೇ ಈ ಚಟ್ನಿ ಎಲ್ಲ ಖಾರ, ಈಗ ಸಾಂಬಾರು ಏನಾರು ಮಾಡಿದ್ರೆ ನಾವು ಅದು ಖಾರ ಖಾರ ಅಂತ ಹೇಳ್ತಾ ಇರ್ತಾರೆ. ಆದರೆ ಈ ಕಡಲೆ ಬೀಜ ಮತ್ತು ಕಡಲೆ ಎಲ್ಲನೂ ಹಾಕಿ ಮಾಡಿರುವಂಥ ಚಟ್ನಿ ಇದೆಯಲ್ಲ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಜೊತೆಗೆ ತಿನ್ನೋದಕ್ಕೂ ಅಷ್ಟೇ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಅತಿ ಖಾರ ಇರಲ್ಲ, ಒಳ್ಳೆ ಹದವಾಗಿ ಒಂದು ಕಲರ್ಫುಲ್ಲಾಗಿರುವಂತಹ ರುಚಿಭರಿತವಾದಂತಹ ಒಂದು ಕಾಯಿ ಚಟ್ನಿ ಅಂತಲೇ ಹೇಳ್ಬೋದು. ಹೋಟೆಲ್ ಸ್ಟೈಲಿನ ನೀರು ಚಟ್ನಿ ರೆಡಿಯಾಗಿದೆ.